ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಸಮಸ್ತ ಏನು ಈಗ ಕನ್ನಡ ಬಂಧುಗಳ ಪರವಾಗಿ ಏನು ಜಾತಿ ಗಣತಿ ಅಂತ ಬಿಟ್ಟು ಕಾಂತರಾಜ ಆಯೋಗ ವರದಿ ಸಲ್ಲಿಕೆ ಮಾಡಿದ್ದಾರೆ, ಅದನ್ನ ಸ್ವೀಕಾರ ಮಾಡಿದ್ದಾರೆ. ಸ್ಪೀಕರ್ ಅಂದ್ರೆ ಇನ್ನು ಸ್ವೀಕಾರ ಮಾಡಿಲ್ಲ, ಅದನ್ನ ಸರ್ಕಾರ ಸ್ವೀಕಾರ ಮಾಡಿಕೊಂಡು ಮುಂದಿನ ಸಚಿವ ಸಂಪುಟದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡುವ ವಿಚಾರ ಆಗಿದೆ. ಏನು ಆಯೋಗ ಒಂದು ಕಾಂತರಾಜ ಆಯೋಗ ಏನು ವರದಿ ಸಲ್ಲಿಕೆ ಮಾಡಿದ್ರು ಅದು ವರದಿ ಸೋರಿಕೆ ಆಗಿದೆ. ಇದೊಂದು ರೀತಿ ಯಾವ ರೀತಿ ಅಂದ್ರೆ ಈ ವರದಿನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷನ ತೀವ್ರವಾಗಿ ಖಂಡಿಸ್ತಾ ಇದೀವಿ. ಇದನ್ನ ವಿಶೇಷವಾಗಿ ಹೇಗೆ ಅಂದ್ರೆ ಎರಡು ಕರ್ನಾಟಕದ ಅತಿ ದೊಡ್ಡ ಸಮುದಾಯಗಳನ್ನು ತುಳಿಯೋಕ್ಕೋಸ್ಕರನೇ ಮಾಡಿರುವಂತ ಒಂದು ವರದಿ ಅನ್ಸುತ್ತೆ ಇದು. ಅದು ಎರಡು ಸಮುದಾಯ ಯಾವ್ದಂದ್ರೆ ಒಂದು ವೀರಶೈವ ಲಿಂಗಾಯತ ಸಮುದಾಯ, ಇನ್ನೊಂದು ಒಕ್ಕಲಿಗ ಸಮುದಾಯ. ಈ ಎರಡು ವೀರಶೈವ ಲಿಂಗಾಯತ ಒಕ್ಕಲಿಗ ಸಮುದಾಯ, ಈ ಎರಡು ಸಮುದಾಯಗಳು ಬಲಿಷ್ಠವಾಗಿದೆ ಕರ್ನಾಟಕದಲ್ಲಿ, ಕನ್ನಡ ದೇಶದಲ್ಲಿ ಬಲಿಷ್ಠವಾಗಿದೆ. ಇವರನ್ನ ಕುಗ್ಗಿಸೋಣ, ತುಳಿಯೋಣ, ನಾಶ ಮಾಡೋಣ ಅನ್ನೋ ಉದ್ದೇಶಕ್ಕೆ ಮಾತ್ರ ಕಾಂತರಾಜ ಆಯೋಗ ರಚನೆ ಆಗಿದೆ. ಅದು ಸಲುವಾಗಿ ಅವರು ಬೇಕಾದ ಉದ್ದೇಶ ಪೂರ್ವಕವಾಗಿ ಮಾಡಿದಾರೆ ಅಂತ ಅನ್ಸುತ್ತೆ. ಇದು ಯಾವ ಗಣಿತನೂ ಆಗಿಲ್ಲ, ಯಾವ ಲೆಕ್ಕನೂ ಆಗಿಲ್ಲ, ಯಾರು ಬರ್ಲಿ ಇಲ್ಲ. ನಮ್ಮ ಮನೆ ಹತ್ರ ಯಾರು ಬರ್ಲಿಲ್ಲ. ನೀವು ಯಾವ ಸಮುದಾಯ ಬರುತ್ತೆ, ಏನು ಗಣಿತ ಎಷ್ಟು ಜನ ಇದಾರ, ಏನು ಮಾಡ್ಲೇ ಇಲ್ಲ. ಇನ್ಯಾವ ವರದಿ ಕೊಟ್ಟಿದ್ದಾರೆ, ಯಾವ ಲೆಕ್ಕ ಕೊಟ್ಟಿದ್ದಾರೆ ಇವರು? ಕರ್ನಾಟಕದಲ್ಲಿ ವೀರಶೈವಲಿಂಗ ಸಮುದಾಯ 2 ಕೋಟಿವರೆಗೂ ಮುಟ್ಟುತ್ತೆ. 1.25 ಕೋಟಿಯಿಂದ 2 ಕೋಟಿವರೆಗೂ ವೀರಶೈವಲಿಂಗಾಯತ ಸಮುದಾಯ ದೊಡ್ಡ ಸಮುದಾಯ ಇದೆ. ಜೊತೆಗೆ ಎರಡನೇ ಸಮುದಾಯ ಒಕ್ಕಲಿಗ ಸಮುದಾಯ ಇದೆ. 1 ಕೋಟಿ 20 ಲಕ್ಷ, 1 ಕೋಟಿ 20 ಲಕ್ಷದಿಂದ 25 ಲಕ್ಷವರೆಗೂ ಈ ದೊಡ್ಡ ಸಮುದಾಯ ಇದಿದೆ, ಒಕ್ಕಲಿಗ ಸಮುದಾಯ ಇದೆ. ಆದ್ರೆ ಇವನ್ ತೋರಿಸ್ತಾರೇನು 66 ಲಕ್ಷ, 73 ಲಕ್ಷ, 64 ಲಕ್ಷ ಈ ಜನಸಂಖ್ಯೆ ತೋರಿಸ್ತವ್ರೆ. 2 ಕೋಟಿಯಲ್ಲಿ 66 ಲಕ್ಷ ಇಲ್ಲಿ, 1 ಕೋಟಿ 30 ಲಕ್ಷ ಇಲ್ಲಿ, 40 ಲಕ್ಷ, 50 ಲಕ್ಷ, 60 ಲಕ್ಷ ಇಲ್ಲಿ. ಏನಿದು? ಜನರಲ್ ಗೊಂದಲ ಮೂಡಿಸಿ ಜನರನ್ನು ಕುಗ್ಸೋದಕ್ಕೆ, ಅವ್ರ ನಾಶ ಮಾಡೋದಕ್ಕೋಸ್ಕರ ಮಾಡಿರ್ಬೋದು ಈ ಕಾಂತರಾಜ ಆಯೋಗ. ಈ ಕೂಡಲೇ ಇದನ್ನು ಖಂಡಿಸಿ ಸರ್ಕಾರ ಸುಟ್ಟು ಬಿಸಾಕ್ಬಿಡ್ಬೇಕು. ಅದಕ್ಕೋಸ್ಕರ ಅದ್ರ ಸಲುವಾಗಿ ವಿಶೇಷ ಸಭೆ ಕರೆಯೋದು ಅದು ಇದೆಲ್ಲ ಬಿಟ್ಬಿಡ್ಬೇಕು. ಅದು ಸುಟ್ಟು ಬಿಸಾಕ್ಬಿಡ್ಬೇಕು. ಸುಟ್ಟು ಬಿಸಾಕಿ ಮೊದ್ಲಿಂದ ಮತ್ತೊಮ್ಮೆ ನೀವು ಗಣತಿ ಮಾಡಿ, ಬೇಡ ಅನ್ನಲ್ಲ, ಗಣತಿ ಮಾಡಿ ಎಲ್ಲಾ ಸಮುದಾಯಗಳಿಗೂ ನ್ಯಾಯ ಒದಗಿಸ್ಬೇಕು. ಕರ್ನಾಟಕದಲ್ಲಿ ಮೂಲ ನಿವಾಸಿಗಳಾದಂತಹ ಎಲ್ಲಾ ಸಮುದಾಯಕ್ಕೂ ನ್ಯಾಯ ಒದಗಿಸ್ಬೇಕು. ಯಾರಿಗೂ ಅನ್ಯಾಯ ಆಗಬಾರ್ದು. ಪರಭಾಷಿಕರನ್ನ ಬಿಟ್ಟು, ಪರಭಾಷಿಕರನ್ನ ಸೇರಿಸ್ಕೊಳ್ತಲ್ಲ ಇಲ್ಲಿ. ಹಿಂದಿಯವ್ರನ್ನ, ಅವ್ರನ್ನ ಸೇರಿಸ್ಕೊಳ್ತಲ್ಲ. ಹೊರಗಿನವ್ರನ್ನ ಬಿಟ್ಟು ಬರೀ ಮೂಲ ಕನ್ನಡಿಗರು ಮಾತ್ರ ಇದರಲ್ಲಿ ಮೀಸಲಾತಿ ಕೊಡಬೇಕು, ಗಣತಿ ಮಾಡ್ಬೇಕು, ಅವ್ರನ್ನ ಪರಿಗಣನೆ ತಗೋಬೇಕು, ಬೇರೆಯವ್ರನ್ನ ಪರಿಗಣನೆ ತಗೊಂಬಂದ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ, ವಿಶೇಷವಾಗಿ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ನೀವು ಇದನ್ನೇ ಏನಾದ್ರು ನಾವು ಇದೇ ವರದಿ ಸ್ವೀಕಾರ ಮಾಡ್ತೀವಿ ಹಾಗೆ ಈಗ ಅಂತ ಬಿಟ್ಟು ಏನಾದ್ರು ಮಾಡಿದ್ರೆ ನಮ್ಮ ಪಕ್ಷದಿಂದ, ಕನ್ನಡ ದೇಶ ಪಕ್ಷದಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದೀವಿ ಸರ್ಕಾರಕ್ಕೆ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.